ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾಳೆ ನನ್ನ ತಂಗಿದು 20th ಬರ್ಡೇ ಇದೆ. ಸೊ 20 ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ಸರ್ಪ್ರೈಸಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಹೊರಡಬೇಕಿತ್ತು, ಹಾಗಾಗಿ ಬೆಳಗ್ಗೆ ನಾವು 7:30 ಹೊರಡೋಣ ಅಂದ್ಕೊಂಡಿದ್ವಿ. ನಾನು 4:15 ಎದ್ದು ಜಿಮ್ಮಿಗೆ ಬಂದಿದ್ದೆ 5 ಗಂಟೆಗೆ. ಸೊ ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ, ಸ್ಕಿಪ್ ಮಾಡೋದು ಬೇಡ ಅಂತ ಹೇಳಿ ರೆಗ್ಯುಲರಾಗಿ 7:30 ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವತ್ತು ಬೇಗ ಹೋಗಬೇಕಿತ್ತಲ್ಲ ನಾನು, ಹಾಗಾಗಿ 6:30 ಜಿಮ್ ಮುಗಿಸ್ಕೊಂಡು ನಾನು ಜಿಮ್ಮಿಂದ ಹೊರಟೆ. ಇದೇ ಜಿಮ್ಮು ನಮ್ಮದು, ನಮ್ಮ ಏರಿಯಾನೇ ಹತ್ರ, ತುಂಬ ಹತ್ರ ಆಗುತ್ತೆ ಆ್ಯಕ್ಚುಲಿ, ವಾಕಬಲ್ಲಲ್ಲೇ ಇರೋದು. ಮುಗಿಸ್ಕೊಂಡು ಹಂಗೆ ಬಂದು ವೀಡಿಯೋ ತೊಗೊಂಡು ನಮ್ಮ ಮನೆ ರೋಡಲ್ಲಿ ಬೇಗ ಹೊರಟಿದ್ದೆ. ಅಣ್ಣ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದ. ಇದು ನಮ್ಮ ಮನೆ, ಆದರೆ ಸ್ವಂತ ಮನೆಯಲ್ಲ, ರೆಂಟು. ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಟೆ. 7:30 ಹೋಗೋಕ್ಕಾಗಲಿಲ್ಲ ಆ್ಯಕ್ಚುಲಿ, ಮನೇಲಿ 8 ಗಂಟೆ ಆಗಿತ್ತು. ಸೊ ಹೇಗಿತ್ತು ನಾನು ಗಿಫ್ಟ್ ಪ್ಯಾಕ್ ಮಾಡಿದ್ದು. ಆಮೇಲೆ ಅಣ್ಣ ಬಂದು ಬೇಗ ಪಿಕ್ ಮಾಡ್ದೆ. ಹಂಗೆ ಹೊರಟ್ವಿ. ಹೋಗ್ತಾ ಟಿಫನ್ ಏನೂ ಮಾಡಿರಲಿಲ್ಲ, ಅಲ್ಲೇ ತುಮಕೂರಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದನ್ನ ನನ್ನ ತಂಗಿಗೆ ಹೇಳಿರಲಿಲ್ಲ, ಪಾರ್ಸೆಲ್ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ದು. ಅವಳಿಗೆ ಎಕ್ಸಾಮ್ ಬೇರೆ ಇತ್ತು, 1 ಗಂಟೆಗೆ ಬೇಗ ಹೋಗಬೇಕಿತ್ತು. ಅಲ್ಲಿ ಅಣ್ಣನ ಕಂಡುಹಿಡಿದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಆ ಕಡೆ ತಿರುಗಿಕೊಂಡಿದ್ದ. ತಿರುಗಿದ ತಕ್ಷಣ ಕಂಡುಹಿಡಿದು ನಾನು ಈ ಕಡೆ ರೆಕಾರ್ಡ್ ಮಾಡ್ಕೊತಿದ್ದೆ. ಸಖತ್ ಖುಷಿ ಪಟ್ಬಿಟ್ಲು, ತುಂಬ ಸರ್ಪ್ರೈಸ್ ಆದಳು. ಆಮೇಲೆ 20ನೇ ವರ್ಷ ಅಲ್ವಾ, ಸೊ 20 ಗಿಫ್ಟ್ ತೊಗೊಂಡೋಗಿದ್ದೆ. ಆಮೇಲೆ ಅವಳು ಅನ್ಬಾಕ್ಸ್ ಮಾಡಿದ್ದಾಳೆ ಎಲ್ಲನೂ. ಹಂಗೆ ಒಂದು ಪ್ಯಾಕೆಟ್ ಕೇಕ್ ತೊಗೊಂಡೋಗಿದ್ದೆ, ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು. ಅದನ್ನೇ ಕಟ್ ಮಾಡಿಬಿಟ್ಟು ತಿಂದು ಎಲ್ಲ ಅವಳ ಜೊತೆ ಸ್ವಲ್ಪ, ಅಂದರೆ ತುಂಬ ಕಮ್ಮಿ ಇತ್ತು ಟೈಮು. 12 ಗಂಟೆಗೆ ನಾವು ಅಲ್ಲಿ ಹೋಗಿದ್ವಿ. ಅವಳು 1 ಗಂಟೆ ಕಾಲೇಜಿಗೆ ಹೋಗಬೇಕು, ಅಂದರೆ ರೆಡಿ ಆಗೋಕ್ಕೂ ಟೈಮ್ ಬೇಕಲ್ವ ಅವಳಿಗೆ. ಸೊ ಇರೋ ಟೈಮಲ್ಲೇ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಿಬಿಟ್ಟು ಸೊ ಅಲ್ಲಿಂದ ಹೊರಟ್ವಿ. ಸೊ ಅಲ್ಲೇ ಆನ್ ದ ವೇನಲ್ಲಿ ಹಾಸ್ಪಿಟಲಲ್ಲಿ ನನ್ನ ತಂಗಿ ವರ್ಕ್ ಮಾಡ್ತಾಯಿದ್ಲು, ನನ್ನ ಕಸಿನ್ನು. ಸೊ ಅವಳನ್ನ ಮೀಟ್ ಮಾಡಿಬಿಟ್ಟು ಹಂಗೆ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅವಳು ಸ್ವಲ್ಪ ಬ್ಯುಸಿ ಇದ್ಲು, ಹಂಗಾಗಿ ಈಚೆ ಕಡೆನೇ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರ ಹಾಸ್ಪಿಟಲ್ ಕ್ಯಾಂಪಸ್ ಮಾತ್ರ ಸಕ್ಕತ್ತಾಗಿತ್ತು, ಒಳ್ಳೆ ವ್ಯೂವ್ಸ್ ಇತ್ತು. ಸೊ ಅಲ್ಲೇ ಸುಮಾರು ಹೊತ್ತು ಅಣ್ಣ ನಾನು ವೆಯ್ಟ್ ಮಾಡ್ತಾಯಿದ್ವಿ ಅವಳಿಗೆ. ಹಂಗೆ ಫೋಟೋಸ್ ಎಲ್ಲ ತೊಗೊಂಡು, ಒಂದಷ್ಟು ವೀಡಿಯೋಸ್ ಎಲ್ಲ ತೊಗೊಂಡು, ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿತ್ತು ಇದ್ವಿ. ಬಟ್ ಅವಳು ಟೈಮ್ ಆಗುತ್ತೆ, ನೀವೇ ಬಂದುಬಿಡಿ ಒಳಗಡೆ ಅಂತ ಹೇಳಿದ್ಲು. ಸೊ ನಾವೇ ಒಳಗಡೆ ಹೋಗ್ಬಿಟ್ಟು ಮೀಟ್ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅವಳು ಒಂದು 10 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ಲು, ಕೂರಿಸ್ಬಿಟ್ಟು ಹೋದ್ಲು. ನಾವು ಹಂಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವಳೇನು ತುಂಬ ಲೇಟ್ ಮಾಡಲಿಲ್ಲ, ಬೇಗನೆ ರೆಡಿ ಆಗಿಬಿಟ್ಟು ಬಂದು ಊಟಕ್ಕೆ ಬಂದ್ವಿ ಹೊರಗಡೆ. ಆ್ಯಕ್ಚುಲಿ ಇಲ್ಲಿ ಯಾವ್ಯಾವ ಹೋಟೆಲ್ಸಲ್ಲೆಲ್ಲ ಊಟ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಅವಳಿಗೆ ಗೊತ್ತಿರೋ ಹೋಟೆಲ್ಗೆ ಅವಳೇ ಕರ್ಕೊಬಂದ್ಲು. ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡಿದ್ವಿ. ಊಟ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮಗೂ ಟೈಮ್ ಆಗಿತ್ತಲ್ವ, ಬೇಗ ಅವಳನ್ನ ಕಾಲೇಜ್ ಹತ್ರನೇ ಹೋಗಿ ಡ್ರಾಪ್ ಮಾಡಿಬಿಟ್ಟು ಅಣ್ಣ ನಾನು ಬೇಗನೆ ಹೊರಟ್ವಿ. ಬೆಂಗಳೂರಿಗೆ ಬರಬೇಕಿತ್ತಲ್ಲ ವಾಪಸ್ಸು. ಹಂಗೆ ಬರ್ತಾ ಆನ್ ದ ವೇನಲ್ಲಿ ಮಂದನಗಿರಿ ಹಿಲ್ಸ್ ಇದೆ. ಸೊ ಅದನ್ನ ನೋಡ್ಕೊಂಬರೋಣ ಅಂತ ಬಂದ್ವಿ. ಬಟ್ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ನಾನು ಸುಮಾರು ಸಲ ನೋಡಿದ್ದೀವಿ ಪ್ಲೇಸ್ನ. ಮೇಲ್ಗಡೆ ಹೋಗೋದು ಬೇಡ, ಹಂಗೆ ವಾಟರ್ ಇದೆಯಲ್ಲ, ಬ್ಯಾಕ್ ವಾಟರು, ಅಲ್ಲೇ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವಾಟರ್ ಇದೆಯಲ್ಲ ಅಲ್ಲಿ ಬಂದ್ವಿ. ಡ್ಯಾಮ್ ಹತ್ರ ತುಂಬ ಚೆನ್ನಾಗಿತ್ತು, ಬಿಸಿಲಿತ್ತು ಆದರೆ, ಬಟ್ ಚೆನ್ನಾಗಿತ್ತು. ಅಲ್ಲೇ ಸುಮಾರು ಹೊತ್ತು ಕೂತ್ಕೊಂಡು ವೀಡಿಯೋಸ್ ಎಲ್ಲ ತೊಗೊಂಡು ಸ್ವಲ್ಪ ಪೀಸ್ಫುಲ್ಲಾಗಿ ಕೂತಿದ್ವಿ. ಆಮೇಲೆ ಅದೆಲ್ಲನೂ ನೋಡಿಕೊಂಡು ಮತ್ತೆ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದರೆ ಇಲ್ಲಿ ಸಿಹಿ ಜೋಳನ ಸುಡ್ತಾಯಿದ್ರು, ನಾವು ಒಂದು ತೊಗೊಂಡ್ವಿ. ಹಂಗೆ ಅಂಕಲ್ನ ಮಾತಾಡಿಸ್ಕೊಂಡು ಇಲ್ಲಿ ಇವ್ರು ಕೂತಿದ್ರಲ್ಲ, ಇವ್ರು ಆ್ಯಕ್ಚುಲಿ ನಮ್ಮೂರ ಕಡೆಯವರಂತೆ. ಯಾವ ಊರು ಅಂತಂದರು, ಚಿತ್ರದುರ್ಗ ಅಂದೆ. ಸೊ ನಾವು ಚಿತ್ರದುರ್ಗ ನಮ್ಮ ಕಡೆಯವರು ಅಂತ ಹೇಳ್ಬಿಟ್ಟು ಸುಮಾರು ಹೊತ್ತು ಮಾತಾಡ್ಸಿದ್ರು. ಏನು ಹೇಳಿ, ನಮ್ಮ ಕಡೆಯವ್ರು ಎಲ್ಲಾದರೂ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಸೊ ಮಾತಾಡಿಕೊಂಡು ಜೋಳ ಎಲ್ಲ ತಿಂದ್ಕೊಂಡು ಬೇಗ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಅಣ್ಣ ನಾನು ಹೊರಟ್ವಿ. ಅಲ್ಲಿಂದ ಹೊರಟ್ಮೇಲೆ ನಾವು ಆ್ಯಕ್ಚುಲಿ 7 ಗಂಟೆಗೆ ಬರ್ತೀವಿ ಅಂದ್ಕೊಂಡಿದ್ವಿ, 7:15 ಆಗೋಯಿತು. ಬೇಗನೆ ಹೊರಟ್ವಿ, ಬಟ್ ಆಗಿಲ್ಲ, ಟ್ರಾಫಿಕ್ ಎಲ್ಲ ಇತ್ತಲ್ವ, 7:15 ಆಗೋಯಿತು. ಫೈನಲಿ ಬಂದು ಬೆಂಗಳೂರು ರೀಚ್ ಆದ್ವಿ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.